ನಕ್ಷತ್ರ ನೀನ್ ಈ ಮನೆ ಮಗಳು ನಕ್ಷತ್ರ. ನೀನೇ ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗಳು. ಮ್ಯಾಮ್ 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 ಗುಡ್ ನ್ಯೂಸ್. ಆ ಪಿಡಿ ವಾಪಸ್ ಬಂದ್ಲು. ಓ ಬಂದ್ಲಾ? ಎಲ್ಲೋಗಿದ್ಲಂತೆ? ಅದೆಲ್ಲ ಗೊತ್ತಿಲ್ಲ, ಎಲ್ಲಾದ್ರೂ ಹೋಗಿರ್ಲಿ, ಇವಾಗ ಬಂದ್ ಸತ್ಲಲ್ಲ ಅಷ್ಟ್ ಸಾಕು. ಅವಳಿಂದ ನಿಮ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದ್ ತಪ್ತಲ್ಲ. ಏನಿಲ್ಲ, ಅವಳು ಬರ್ಲಿ ಬರ್ದೇ ಇರ್ಲಿ, ನನ್ನ ಎಂಗೇಜ್ಮೆಂಟ್ ನಡೆಯೋ ಟೈಮ್ಗೆ ನಡೀತಿತ್ತು. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿನೇ ಬಂದಿರೋದು. ಚೆನ್ನಾಗಿದ್ಯಾ? ಹಾ, ನನ್ಗೇನೋ ಹಾಗನ್ಸಲ್ಲ ಮ್ಯಾಮ್. ಒಂದ್ ವೇಳೆ ನಕ್ಷತ್ರ ಸಿಗದೆ ಹೋಗಿದ್ರೆ ಭೂಪತಿ ಸರ್ ಪಕ್ಕ ನಾಳೆ ಫಂಕ್ಷನ್ ಕ್ಯಾನ್ಸಲ್ ಮಾಡ್ತಿದ್ರು. ಎಂಗೇಜ್ಮೆಂಟ್ ಬಿಡಿ, ನಾಳೆ ಮದ್ವೆ ದಿನ ಅವಳು ಒಂದ್ ಗಳಿಗೆ ಕಾಣಿಸ್ಲಿಲ್ಲ ಅಂದ್ರು ಹಸೆ ಮಣೆ ಬಿಟ್ಟು ಎದ್ದೋಗಕ್ಕೂ ರೆಡಿ ಅವರು. ಅಷ್ಟು ಡೀಪ್ ಬಾಂಡಿಂಗ್ ಅಲ್ವಾ? ಶಾಮಿಲೆ, ಏನೋ ಹೇಳಿ ಸುಮ್ಮನೆ ನನ್ನ ಕೈಯಲ್ಲಿ ಬೈಸ್ಕೋಬೇಡ. ಈ ಎಂಗೇಜ್ಮೆಂಟ್ ಒಂದು ಮುಗಿಲಿ, ಅವರಿಬ್ರನ್ನ ಹೇಗ್ ದೂರ ಇಡಬೇಕು ಅಂತ ನನಗೆ ಗೊತ್ತು. ಆದ್ರೂ ಮ್ಯಾಮ್, ಈ ನಕ್ಷತ್ರ ನಿಮ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಲಲ್ವಾ? ನಿಮ್ ಲೈಫಲ್ಲಿ ಏನೇ ಆಗ್ಬೇಕಂದ್ರೂ ಅವಳು ಇರ್ಲೇಬೇಕು, ಆ ಲೆವೆಲಿಗೆ ಬಂದಿದೆ. ನಿಮ್ಮನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ, ನಿಮ್ಗೀಗ ಆಗ್ಬಾರ್ದಾಗಿತ್ತು. ಅತಿಯಾಗಿ ಆಡ್ತಿದ್ಯಾ ಮೇಲೆ. ಇಟ್ ವಾಂಟ್ ಟೇಕ್ ಮಚ್ ಟೈಮ್ ಟು ಕಿಕ್ ಯು ಔಟ್. ನಿನ್ ಲಿಮಿಟ್ ಅಲ್ಲಿ ಇರೋದನ್ನ ಕಲಿ. ನೀ ಹೀಗೆ ಸುಮ್ಮನಿದ್ರೆ ನಾವೇನೇ ಅನ್ಕೋಬೇಕು? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಯಾಕೆ ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋದೆ? ಹೆದರಿಸ್ಬಿಟ್ಟಿಯಲ್ಲೇ. ತಗೋ ಕುಡಿ, ಸುಧಾರಿಸ್ಕೊ. ಅಲ್ಲಮ್ಮ, ನೀನ್ ಎಲ್ಲಿಗೆ ಹೋಗಿದ್ಯೋ, ಏನ್ ಕೆಲಸ ಇತ್ತೋ ಅದೆಲ್ಲ ಬಿಟ್ಬಿಡು. ಅಟ್ಲೀಸ್ಟ್ ನಮ್ಗೊಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕಲ್ವಾ? ಇಲ್ದಿದ್ರೆ ಮನೆಯವರೆಲ್ಲ ಹೆದರ್ಕೊಂತಾರೆ ಅಂತ ನಿನ್ ತಲೆಗೆ ಬರ್ಲಿಲ್ವಾ? ನನ್ನಿಂದ ತಪ್ಪಾಗಿದೆ. ನಾನು ನಿಮ್ಮೆಲ್ರಿಗೂ ತೊಂದರೆ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಇನ್ಮೇಲೆ ಹಾಗಾಗಲ್ಲ. ಇವಾಗ ಸಾರಿ ಕೇಳಿ ಏನ್ ಬಂತು? ನಿನ್ಗೇನಾದ್ರೂ ಸೆನ್ಸ್ ಇದೆಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ನಾಳೆ ನನ್ನ ಎಂಗೇಜ್ಮೆಂಟ್, ಅದಾದ್ರೂ ತಲೆನಲ್ಲಿ ಇದ್ಯಾ? ನೀನ್ ಕಾಣಿಸ್ತಿಲ್ಲ ಅಂತ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋದು, ಅದ್ ಗೊತ್ತಾ ನಿನ್ಗೆ? ನಿಮ್ಮಮ್ಮ ಮನೆಗೆ ಬಂದಿದ್ರು ಕಣೆ. ವಿಷಯ ಗೊತ್ತಾಗಿ ಗಾಬರಿ ಮಾಡ್ಕೊಂಡು ಹೋದ್ರು. ನೀನ್ ನಮ್ಮನೇಲಿ ಇದ್ಮೇಲೆ ನಮ್ ಜವಾಬ್ದಾರಿ ಅಲ್ವಾ? ನಾವೇನು ಅಂತ ಉತ್ತರ ಕೊಡೋದವ್ರಿಗೆ? ಅಮ್ಮ ಬಂದಿದ್ರಾ? ಇಷ್ಟೆಲ್ಲ ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮೊದಲು ಅವ್ರಿಗೆ ಫೋನ್ ಮಾಡು. ಪಾಪ ಎಷ್ಟು ಗಾಬರಿ ಆಗಿದಾರೋ ಏನೋ. ಈಗಲೂ ನೀನು ಎಲ್ಲಿ ಹೋಗಿದ್ದೆ ಅಂತ ಹೇಳ್ತಾನೆ ಇಲ್ಲ. ನಮ್ಮ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ತಲೆಯಲ್ಲಿ ಏನೇನೋ ಕೊರಿತಿತ್ತು. ಯಾವ್ದು ಸರಿ ಯಾವ್ದು ತಪ್ಪು ಒಂದು ಗೊತ್ತಾಗ್ತೆ ಒದ್ದಾಡ್ತಿದ್ದೆ. ಅದಕ್ಕೆ ಉತ್ತರ ಹುಡ್ಕೊಂಡು ಹೋಗಿದ್ದೆ. ಸಿಕ್ತಾ ಉತ್ತರ? ಹಾ, ಸದ್ಯಕ್ಕೆ ಹಾಗೆ ಅನ್ಕೊಂಡಿದ್ದೀನಿ.
ಹೇಳಿ ಶ್ವೇತಾ. ಭೂಪತಿ ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ನಕ್ಷತ್ರ ಎಲ್ಲೂ ಸಿಗ್ಲಿಲ್ಲ ಶ್ವೇತಾ. ಎಲ್ಲಾ ಕಡೆ ವಿಚಾರಿಸ್ದೆ, ಎಲ್ರೂ ಕೇಳ್ದೆ, ಒಂದು ಕ್ಲೂನೂ ಸಿಗ್ಲಿಲ್ಲ. ಇನ್ ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ ಶ್ವೇತಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಐ ಆಮ್ ರಿಯಲಿ ಸಾರಿ ಶ್ವೇತಾ. ನಾಳೆ ನಮ್ಮ ಎಂಗೇಜ್ಮೆಂಟ್ ನಡೀತಿಲ್ಲ. ನಕ್ಷತ್ರ ಇಲ್ಲದೆ ಆ ಖುಷಿಗೆ, ಆ ಸೆಲೆಬ್ರೇಷನ್ಗೆ ಒಂದು ಅರ್ಥನೇ ಇರಲ್ಲ. ಐ ಆಮ್ ರಿಯಲಿ ಸಾರಿ ಶ್ವೇತಾ. ಹಾಗೆಲ್ಲ ಏನಿಲ್ಲ ಭೂಪತಿ, ನೀವು ಯೋಚನೆ ಮಾಡಬೇಡಿ. ನಾಳೆ ನಮ್ಮ ಎಂಗೇಜ್ಮೆಂಟ್ ನಡೆಯುತ್ತೆ. ಎಲ್ಲ ಪ್ರಿಪ್ರೇಷನ್ಸು ಆಗಿದೆ. ನಾನು ನಿಮ್ಮ ಅಮ್ಮ ಹತ್ರ ಮಾತಾಡಿದೆ. ಸೊ ಪ್ಲೀಸ್ ಡೋಂಟ್ ವರಿ. ಶ್ವೇತಾ, ಇದು ಪ್ರಿಪ್ರೇಷನ್ ಬಗ್ಗೆ ಆಗ್ಲಿ ಅಥವಾ ಅಮ್ಮನ್ನ ಕನ್ವಿನ್ಸ್ ಮಾಡೋ ಬಗ್ಗೆ ಅಲ್ಲ. ಇಟ್ಸ್ ಅಬೌಟ್ ನಕ್ಷತ್ರ. ನಕ್ಷತ್ರ ಕಾಣಿಸ್ತಿಲ್ಲ ಅಲ್ವಾ ಶ್ವೇತಾ? ಅವಳಾಗ್ಲೇ ಮನೆಗೆ ಬಂದಾಗಿದೆ, ಸೇಫ್ ಆಗಿದ್ದಾಳೆ. ಏನು? ನಕ್ಷತ್ರ ಮನೆಗೆ ಬಂದ್ಲ? ಯಾವಾಗ? ಜಸ್ಟ್ ಇವಾಗ ಸ್ವಲ್ಪ ಹೊತ್ತು ಮುಂಚೆ. ಶ್ವೇತಾ ಪ್ಲೀಸ್, ಅವಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಹುಷಾರಾಗಿದ್ದಾಳೆ ಅಲ್ವಾ? ತೊಂದರೆ ಏನೂ ಆಗಿಲ್ಲ ತಾನೆ? ನಾನು ಅವಳ ಜೊತೆ ಮಾತಾಡ್ಬೇಕು, ಅವಳನ್ನ ಈಗಲೇ ಮಾತಾಡಿಸ್ಬೇಕು. ಕಾಮ್ ಡೌನ್ ಭೂಪತಿ, ಅಷ್ಟೊಂದು ಓವರ್ ಎಕ್ಸೈಟ್ ಆಗಬೇಡಿ. ಇವಾಗ ತಾನೇ ಮನೆಗೆ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡಿಸ್ತೀನಿ. ಶ್ವೇತಾ ಪ್ಲೀಸ್ ಶ್ವೇತಾ, ನಾನು ಅವಳ ಜೊತೆ ಒಂದೇ ಒಂದ್ಸತಿ ಮಾತಾಡ್ಬೇಕು. ಅವಳ ಹತ್ರ ಮಾತಾಡಿದ್ರೆ ನನಗೆ ಸಮಾಧಾನ ಆಗುತ್ತೆ. ಪ್ಲೀಸ್ 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 ಶ್ವೇತಾ. ಓಕೆ. ನಕ್ಷತ್ರ, ಭೂಪತಿ ಲೈನಲ್ಲಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಹಲೋ ಹಲೋ. ನಿನ್ ವಾಯ್ಸ್ ಕೇಳೋದಕ್ಕೆ ಒಂದ್ ಇಡೀ ದಿನ ಕಾಯುವಾಗ ಮಾಡ್ದಲ್ಲೇ ಖಾಲಿ ಡಬ್ಬಿ. ಯಾಕೆ ಹೀಗ್ ಮಾಡ್ದೆ? ನಿನಗೋಸ್ಕರ ಎಲ್ಲೆಲ್ಲೇ ಅಂತ ಹುಡ್ಕಾಡ್ದೆ ಅಂತ ಗೊತ್ತಾ ನಿನಗೆ? ನಿನ್ನ ಹತ್ರನೇ ಮಾತಾಡ್ತಾ ಇದೀನಿ ನಕ್ಷತ್ರ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಒದ್ದಾಡಿದೀವಿ, ಎಲ್ಲೆಲ್ಲ ಅಂತ ಹುಡ್ಕಾಡಿದೀವಿ ಅಂತ ಒಂದ್ ಐಡಿಯಾ ಆದ್ರೂ ಇದೆಯಾ ನಿನಗೆ? ಸಾರಿ ಭೂಪತಿ, ನನ್ಗೇನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂದ್ರೆ ಏನೇ ಅರ್ಥ? ಏನಾಗಿದೆಯಾ ನಿನಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೇಳ್ತೀನಿ ಭೂಪತಿ, ನನಗೂ ಯಾರ ಹತ್ರ ಆದರೂ ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಮತ್ತದು ಏನಂತ ಹೇಳು. ಏನಿಲ್ಲ ಬಿಡು, ನಾಳೆ ಕಾಲ್ ಮಾಡ್ತೀನಿ, ನಾಳೆ ಮಾತಾಡೋಣ. ಸರಿ ಆಯ್ತು, ಬಿಟ್ಟಾಕು. ನೀನ್ ಮನೆಗೆ ಸೇಫ್ ಆಗಿ ವಾಪಸ್ ಬಂದ್ಯಲ್ಲ, ನನಗಷ್ಟೇ ಸಾಕು. ಸಮಾಧಾನವಾಗಿದ್ದೀನಿ ನಾನಿವಾಗ. ನೋಡು, ನೀನ್ ಚೆನ್ನಾಗಿ ಊಟ ಮಾಡು, ರೆಸ್ಟ್ ಮಾಡು. ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ನಕ್ಷತ್ರ, ನಾನಿದ್ದೀನಿ. ನಿನಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಹುಡ್ಕಾಡಿದೀವಿ ಅಂತ ನಮಗ್ ಗೊತ್ತಾ? ಹೀಗೆಲ್ಲ ಹೇಳ್ದೆ ಕೇಳ್ದೆ ಹೋಗ್ಬೇಡ್ವೋ, ಭಯ ಆಗತ್ತೆ. ಅರ್ಥ ಮಾಡ್ಕೊಳ್ಳೋ. ಕೇಳಿಸ್ಕೊಂಡ್ಯಾ ನಾನು ಹೇಳಿದ್ದು? ಬಾಯ್, ಹುಷಾರು. ಭೂಪತಿ ಹತ್ರ ಏನೋ ಹೇಳಕ್ ಹೋಗಿ ಹಾಗೆ ಸುಮ್ಮನಾದೆ. ಏನ್ ವಿಷಯ? ಏನಾದ್ರೂ ಪ್ರಾಬ್ಲಮಾ?
ಹಾಗೇನಿಲ್ಲ, ಸುಮ್ಮನೆ ಹೀಗೆ ಮಾತಾಡ್ತಿದ್ವಿ. ನಿಜವಾಗ್ಲೂ? ಹ್ಞೂ. ಹೋ, ನೀವಿಬ್ರು ಇಲ್ಲಿದ್ದೀರಾ? ಬೈದುವೆ ಪಾಪು, ಆ ಜ್ಯುವೆಲರಿ ಸೆಟ್ಟು ನಿಂಗೆ ಇಷ್ಟ ಆಯ್ತಾ? ನಾಳೆ ನೀನು ಅದನ್ನೇ ಹಾಕ್ಕೊಬೇಕು. ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಏನೇನು ಬೇಕೋ ನಾನು ಆಲ್ರೆಡಿ ಎಲ್ಲಾನು ಸೆಲೆಕ್ಟ್ ಮಾಡಿದ್ದೀನಿ.